ಒಂದು ಮಾತು ನನ್ನ ಹತ್ರ ಹೇಳಿದ್ರೆ ನಾನೇ ಮುಂದೆ ನಿಂತು ನಿನ್ನ ಮದುವೆನ ಅದ್ಧೂರಿಯಾಗಿ ಮಾಡ್ತಿದ್ನಲ್ಲೋ. ಇಲ್ಲಿ ನೋಡು, ನನಗ್ ಮಗ ಅಂತ ಇರೋದು ಅಣ್ಣಯ್ಯ ಒಬ್ನೇ. ನೀನ್ ನನ್ನ ಪಾಲಿಗೆ ಯಾವತ್ತೋ ಸತ್ತೋದೆ. ಇನ್ನೊಂದು ಕ್ಷಣ ಕೂಡ ನನ್ ಮುಂದೆ ನಿಲ್ಬೇಡ, ಹೊರಟೋಗು. ನೋಡಿ, ನೀವ್ ಹೀಗೆಲ್ಲ ಮಾತಾಡೋದು ಚೆನ್ನಾಗಿರೋದಿಲ್ಲ. ನಾನು ನಿಮ್ಗಿಂತ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ನಿಮ್ ಮಗನ ಸಿಂಗಾಪುರ್ ಕರ್ಕೊಂಡೋಗಿ ಮನೆ ಅಳಿನಾಗಿ ಇಟ್ಕೋತೀನಿ. ರೇ ಏನ್ರಿ ನಮ್ ಹುಡುಗನ್ನೇನ ಅಂತ ಗತಿಗೆಟ್ಟವನು ಅಂತ ತಿಳ್ಕೊಂಡ್ರೇನ್ರಿ? ಹೌದು ರೀ. ನೀವು ಸ್ವಲ್ಪ ಸುಮ್ನೆ ರೀ. ಅಮ್ಮ, ಮದುವೆ ಮಾಡ್ಕೊಂಬಂದ ಮಗನ ಸೊಸೆನ ಮನೆಯವ್ರಿಗೆ ನಿಲ್ಸ್ಕೊಂಡು ಮಾತಾಡ್ತಿದ್ದಿಲ್ಲಮ್ಮ. ಒಳಗ್ ಕರ್ಕೊಂಡೋಗಮ್ಮ. ಅತ್ತೆ, ನೀವಾದ್ರೆ ಇವ್ರನ್ನ ಒಳಗ್ ಕರ್ಕೊಂಡೋಗಿ. ಈ ಉಪಚಾರ ಎಲ್ಲ ಬೇಕಾಗಿಲ್ರಿ. ನನಗೆ ಸಿಂಗಾಪುರ್ನಲ್ಲಿ 3 ರಬ್ಬರ್ ಫ್ಯಾಕ್ಟರಿ ಇದೆ. ನನ್ನ ಮಗಳು ಈ ಗುಡ್ಸಲ್ನಲ್ಲಿ ಬಾಳ್ಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಏನು ನಿನ್ನ ಮೂರಲ್ಲಿ ಮಾವ, ನೀ ಸ್ವಲ್ಪ ಬಾಯಿ ಮುಚ್ಚಲಿ. ಇಲ್ಲಿ ನೋಡಿ ಸ್ವಾಮಿ, ಹೇಳ್ದೆ ಕೇಳ್ದೆ ಮದುವೆ ಆದ್ರೆ ಎತ್ತವ್ರಿಗೆ ದುಃಖ ಆಗೇ ಆಗುತ್ತೆ. ನೀ ಸ್ವಲ್ಪ ಸುಮ್ನೆ ರೀ. ಏಯ್, ನಡೆ ಒಳಗೆ. ನೀ ನಡೆಯಮ್ಮ ಒಳಗೆ. ಅಮ್ಮ, ನೀ ನಡಿ ಒಳಗೆ. ಹಾ ನಡಿ ಒಳಗೆ. ನಿನಗ್ ಬೇರೆ ಹೇಳ್ಬೇಕಾ? ರೀ ರಬ್ಬರ್ ಫ್ಯಾಕ್ಟ್ರಿ, ನಡೀರಿ ಒಳಗೆ. ಆಗೋದಿಲ್ರಿ, ನನಗೆ ಸಿಂಗಾಪುರ್ನಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ನೋಡಿ, ನನ್ನ ಮಗಳನ್ನ ಬಿಟ್ಟೋಗೋಣ ಅಂತ ಬಂದಿದ್ದೀನಿ ಅಷ್ಟೇ. ನಾನೇನ್ ಬರ್ತೀನಿ. ಸ್ವಲ್ಪ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಗೊತ್ತಾಯ್ತಾ? ರೀ ನಿಮ್ ಸೂಟ್ ಕೇಸ್ ತಗೊಂಡೋಗ್ರಿ. ಓ